ವಿಡಿಯೋದಲ್ಲಿ 18, 19 ಮತ್ತು 20ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನು MCQ ರೂಪದಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿರುವ ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ಪ್ರಶ್ನೆ ಏನಪ್ಪಾ ಅಂತಂದರೆ, ಯುನಿಸೆಫ್ನ ಸದ್ಭಾವನಾ ರಾಯಭಾರಿಯಾಗಿ ನೇಮಕಗೊಂಡಿರುವ ಹವಾಮಾನ ಕಾರ್ಯಕರ್ತೆ ವನೆಸಾ ನಕಾಟೆ ಯಾವ ದೇಶದವರು ಅಂತೇಳಿ ಪ್ರಶ್ನೆ ಇರುವಂಥದ್ದು. ಯುನಿಸೆಫ್ನ ಸದ್ಭಾವನಾ ರಾಯಭಾರಿಯಾಗಿ ನೇಮಕಗೊಂಡಿರುವ ಹವಾಮಾನ ಕಾರ್ಯಕರ್ತೆ ವನೆಸಾ ನಕಾಟೆ ಯಾವ ದೇಶದವರು ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಇದೆ ದಕ್ಷಿಣ ಆಫ್ರಿಕಾ ಅಂಥೇಳಿದೆ, ಆಪ್ಷನ್ ಬಿ ಉಗಂಡ ಅಂಥೇಳಿದೆ, ಆಪ್ಷನ್ ಸಿ ಚೀನಾ ಅಂಥೇಳಿದೆ, ಆಪ್ಷನ್ ಡಿ ಉತ್ತರ ಕೊರಿಯಾ ಅಂತೇಳಿ ಕೊಟ್ಟಿದ್ದಾರೆ. ಪ್ರಶ್ನೆಯನ್ನು ಕರೆಕ್ಟಾಗಿ ಇನ್ನೊಮ್ಮೆ ಗಮನಿಸಿ. ಯುನಿಸೆಫ್ನ ಸದ್ಭಾವನಾ ರಾಯಭಾರಿಯಾಗಿ ನೇಮಕಗೊಂಡಿರುವ ಹವಾಮಾನ ಕಾರ್ಯಕರ್ತೆ ವನೆಸಾ ನಕಾಟೆ ಯಾವ ದೇಶದವರು ಅಂತಂದರೆ ಉಗಂಡ ದೇಶದವರು. ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ. ವಿಶ್ವ ಮಾನವೀಯ ದಿನ ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ವಿಶ್ವ ಮಾನವೀಯ ದಿನ ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಮೇ 9 ಅಂತೇಳಿದೆ, ಆಪ್ಷನ್ ಬಿ ಆಗಸ್ಟ್ 19 ಅಂತೇಳಿದೆ, ಆಪ್ಷನ್ ಸಿ ಜೂನ್ 13 ಅಂತೇಳಿದೆ, ಆಪ್ಷನ್ ಡಿ ಜನವರಿ 18 ಅಂತೇಳಿದೆ. ಪ್ರಶ್ನೆ, ವಿಶ್ವ ಮಾನವೀಯ ದಿನ ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತಂದರೆ ಆಗಸ್ಟ್ 19ರಂದು ಏನಪ್ಪ ಅಂತಂದ್ರೆ ವಿಶ್ವ ಮಾನವೀಯ ದಿನ ಅಂಥೇಳಿ ಆಚರಣೆಯನ್ನು ಮಾಡ್ತೀವಿ. ಹಾಗಿದ್ರೆ ಇಲ್ಲಿ ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ. ಪ್ರಶ್ನೆ, ದೇವರಾಜ್ ಅರಸ್ ಅವರು ಯಾವ ವರ್ಷದಲ್ಲಿ ಜನಿಸಿದರು ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಇದೆ 1891 ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿ 1982 ಅಂತೇಳಿದೆ, ಆಪ್ಷನ್ ಸಿ 1915 ಅಂತೇಳಿದೆ, ಆಪ್ಷನ್ ಡಿ 1944 ಅಂತೇಳಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಉತ್ತರ ಆಗಿರುವಂಥದ್ದು. ದೇವರಾಜ್ ಅರಸ್ ಅವರು ಯಾವ ವರ್ಷದಲ್ಲಿ ಜನಿಸಿದರು ಅಂತಂದರೆ 1915 ಆಗಸ್ಟ್ 20ರಂದು ಏನಪ್ಪ ಅಂತಂದರೆ ಇವರು ಜನಿಸಿರ್ತಕ್ಕಂಥದ್ದು. ಆಪ್ಷನ್ ಇಲ್ಲಿ ಸಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ. ಸೂಪರ್ಟೋ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಕ್ರಿಕೆಟ್ ಅಂತೇಳಿದೆ, ಆಪ್ಷನ್ ಬಿ ಚೆಸ್ ಅಂತೇಳಿದೆ, ಆಪ್ಷನ್ ಸಿ ವಾಲಿಬಾಲ್ ಅಂತೇಳಿದೆ, ಆಪ್ಷನ್ ಡಿ ಫುಟ್ಬಾಲ್ ಅಂತೇಳಿದೆ. ಸೂಪರ್ಟೋ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತಂದರೆ ಫುಟ್ಬಾಲ್ಗೆ ಸಂಬಂಧಿಸಿರ್ತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ನೋಡಿ, ಪ್ರಭಾಕರ್ ಕೋರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದರು, ಇವರು ಯಾವ ಕ್ಷೇತ್ರದ ಸಾಧಕರು ಅಂತೇಳಿ ಪ್ರಶ್ನೆ ಇರುವಂಥದ್ದು. ಪ್ರಭಾಕರ್ ಕೋರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದರು, ಇವರು ಯಾವ ಕ್ಷೇತ್ರದ ಸಾಧಕರು ಅಂತೇಳಿ ಪ್ರಶ್ನೆ ಆಗಿರುವಂಥದ್ದು. ನೋಡಿ, ಫಸ್ಟ್ ಆಪ್ಷನ್ ಸಮಾಜ ಸೇವಕ ಅಂತೇಳಿದೆ, ಆಪ್ಷನ್ ಬಿ ಜೀವ ವಿಜ್ಞಾನಿ ಅಂತೇಳಿದೆ, ಆಪ್ಷನ್ ಸಿ ಮಕ್ಕಳ ಕತೆ ಅಂತೇಳಿದೆ, ಆಪ್ಷನ್ ಡಿ ಶಿಕ್ಷಣ ಅಂತೇಳಿದೆ. ಪ್ರಶ್ನೆ ನೋಡಿ ಇನ್ನೊಮ್ಮೆ ಕರೆಕ್ಟಾಗಿ. ಪ್ರಭಾಕರ್ ಕೋರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದರು, ಇವರು ಯಾವ ಕ್ಷೇತ್ರದ ಸಾಧಕರು ಅಂತಂದರೆ ಶಿಕ್ಷಣ ಕ್ಷೇತ್ರಕ್ಕೆ, ಅಂದರೆ ಶಿಕ್ಷಣ ಕ್ಷೇತ್ರದ ಇವರು ಸಾಧಕರು. ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಪ್ರಚಲಿತ ವಿದ್ಯಮಾನಗಳು. ಪ್ರತಿದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಬೇಕಾಗಿತ್ತಂದರೆ ಇನ್ನೂ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಅದರ ಜೊತೆಗೆ ಇನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರಾದರೂ ಜಾಯ್ನ್ ಆಗಿತ್ತಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಸಹ ಕೊಟ್ಟಿದ್ದೀವಿ, ಅಲ್ಲಿ ಸಹ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದ.